ವೆಲ್ಕಮ್ ಬ್ಯಾಕ್. ಡಿಕೆ ಶಿವಕುಮಾರ್ ಹಾಗೂ ಮುನಿರತ್ನ ನಡುವಿನ ದ್ವೇಷ ಮನಸ್ತಾಪ ಈಗ ಮತ್ತೊಂದು ಲೆವೆಲ್ಗೆ ಹೋಗಿದೆ. ಆರ್ಆರ್ ನಗರದ ಜನರ ಎದುರೇ ಮುನಿರತ್ನ ಅವರನ್ನ ಕರಿಟೋಪಿ ಎಂಎಲ್ಎ ಅಂತ ಅವಮಾನಿಸಿದ್ದಾರೆ. ಇದರಿಂದ ಮುನಿರತ್ನ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿ ಇದೆ, ನೋಡ್ಕೊಂಡ್ಬನ್ನಿ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ. ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೀನಿ. ಎಲ್ಲರ ಜೊತೆ ಮುನಿರತ್ನ ರಾಜೀನಾಮೆ ಕೊಡಬೇಕು. ಅವ್ರ ಜೊತೆ ಪಾದಯಾತ್ರೆ ಮಾಡಿದವ್ರು ಎಂಎಲ್ಎ ಆಗಬೇಕು. ಇಷ್ಟೇ ಅವ್ರ ಅಜೆಂಡಾ. ಸರ್, ನಾನು ಸಾಯೋದು ಇಲ್ಲೇನೆ, ನನ್ನನ್ನು ಸಾಯಿಸೋದು ಇವರೇನೆ. ನಾನು ರಾಜೀನಾಮೆ ಕೊಡಲ್ಲ. ಇನ್ನೂ ಒಂದೆರಡು ರೇಪ್ ಕೇಸ್ ಹಾಕ್ತಾರ. ಪಾಪ ಯಾರೋ ಹೆಣ್ಮಗಳು ಹುಡುಕ್ತಾವ್ರೆ, ಯಾರು ಹುಡ್ಕೊಂಬತ್ತಾರೋ ಗೊತ್ತಿಲ್ಲ, ಅವ್ರ ಮನೆ ಹಾಳು ಮಾಡ್ತಾರೆ. ಡಿಕೆಶಿ ವರ್ಸಸ್ ಶಾಸಕ ಮುನಿರತ್ನ ಕರಿಟೋಪಿ ಕಾಳಗ. ಮತ್ತಿಕೆರೆಯ ಜೆಪಿ ಪಾರ್ಕ್ನಲ್ಲಿ ಮಹಾಯುದ್ಧ. ಹೈ ಡ್ರಾಮಾ, ಗದ್ದಲ, ಆಕ್ರೋಶ. ಆರ್ಆರ್ ನಗರದ ರಾಜಕಾರಣ ಮತ್ತೊಂದು ಹಂತಕ್ಕೆ ಬಂದು ನಿಂತಿದೆ. ಇಂದು ಮತ್ತಿಕೆರೆಯ ಜೆಪಿ ಪಾರ್ಕ್ ಅಕ್ಷರಶಃ ರಣಾಂಗಣವಾಗಿ ಬದಲಾಗಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ ಆ ಒಂದು ಮಾತು ಮೊದಲೇ ಉರಿಯುತ್ತಿದ್ದ ಶಾಸಕ ಮುನಿರತ್ನರ ಪಿತ್ತ ನೆತ್ತಿಗೇರಿಸಿತ್ತು. ಆರ್ಎಸ್ಎಸ್ ವೇಷ, ಟೋಪಿ ಧರಿಸಿ ಜೆಪಿ ಪಾರ್ಕ್ಗೆ ಬಂದ ಬಿಜೆಪಿ ಶಾಸಕ ಮುನಿರತ್ನರನ್ನ ಡಿಸಿಎಂ ಕಪ್ಪು ಟೋಪಿ ಎಂಎಲ್ಎ ಬಾರಯ್ಯ ಅಂತ ಕರೆದ್ರು. ಇದೇ ನೋಡಿ ಈ ಮಲ್ಲ ಯುದ್ಧಕ್ಕೆ ನಾಂದಿ ಹಾಡಿದ್ದು. ಇದೇನು ಕಾಂಗ್ರೆಸ್ ಕಾರ್ಯಕ್ರಮನ? ಸರ್ಕಾರದ ಕಾರ್ಯಕ್ರಮನ, ಕಾಂಗ್ರೆಸ್ ಕಾರ್ಯಕ್ರಮನ? ಇದು ಸರ್ಕಾರದ ಕಾರ್ಯಕ್ರಮನ? ಬರೀ ರೌಡಿ ಶೀಟರ್ಗಳಲ್ಲಿರೋದು, ಬರೀ ರೌಡಿ ಶೀಟರ್ಗಳು. ನೋಡಿದ್ರಲ್ಲ ಅಲ್ಲೇ ಮಾಡಕ್ಕೆ ಹೆಂಗ್ ಬರ್ತಾ ಇದ್ರು. ಎಲ್ಲ ರೌಡಿ ಶೀಟರ್ಗಳ್ರಿ. ನೀವು ಪೊಲೀಸ್ ಅವ್ರು ಇಲ್ದೇ ಇದ್ರೆ ಇವತ್ತು ನನ್ನನ್ನು ಇವತ್ತು ಮುಗಿಸಿರೋರು ಇಲ್ಲಿ. ಇವತ್ತೇನಾದ್ರು ಜೀವಂತವಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಪೊಲೀಸ್ ಅವರು. ನೋಡಿದ್ರಲ್ಲ ನೀವೇ, ನಿಮ್ಮ ಹತ್ರ ಕ್ಲಿಪ್ಪಿಂಗ್ ಇಲ್ವಾ? ನನ್ನನ್ನು ಸಾಯಿಸುವುದೇ ಇವರ ಗುರಿ. ಮುನಿರತ್ನ ರಾಜೀನಾಮೆ ಕೊಡಬೇಕು. ಅವ್ರ ಜೊತೆ ಪಾದಯಾತ್ರೆ ಮಾಡಿದವ್ರು ಎಂಎಲ್ಎ ಆಗಬೇಕು. ಇಷ್ಟೇ ಅವ್ರ ಅಜೆಂಡಾ. ಸರ್, ನಾನು ಸಾಯೋದು ಇಲ್ಲೇನೆ, ನನ್ನನ್ನು ಸಾಯಿಸೋದು ಇವರೇನೆ. ನಾನು ರಾಜೀನಾಮೆ ಕೊಡಲ್ಲ. ನಾನು ಹಿಂಗೆ ಇರ್ತೀನಿ ರೀ. ನನ್ನ ಸಾಯಿಸೋದು ಅವರೇ, ಸಾಯೋದು ಅವರಿಂದನೇ. ಸಾಯ್ತೀನಿ ಹೊರತು ರಾಜೀನಾಮೆ ಕೊಡಲ್ಲ. ಇನ್ನೂ ಒಂದೆರಡು ರೇಪ್ ಕೇಸ್ ಹಾಕ್ತಾರ. ಈಗ ಇನ್ನೂ ಪೋಕ್ಸೋ ಕೇಸ್ ಹುಡುಕ್ತಾವ್ರೆ. ಡಿಕೆಶಿ ಮುನಿರತ್ನ ಮಧ್ಯೆ ಮಾತಿನ ಸಮರ. ನಾನು ಹೇಳ್ತಾ ಇದ್ದೀನಲ್ರಿ, ಇಡೀ ದೇಶ ಇವತ್ತು ನಾವು 100ನೇ ವರ್ಷದ ಕಾರ್ಯಕ್ರಮ ಇದು ನಮ್ದು. ಇವರು ಸ್ನಾನ ಮಾಡದೆ ಅಲ್ಲುಜ್ದೆ ಬಂದ್ ಕುಂತವ್ರಿ ಬೆಳಗ್ಗೆನೆ. ನಾನು ಪ್ರಾಮಾಣಿಕವಾಗಿ ನನ್ನ ಆರ್ಎಸ್ಎಸ್ ಸಂಸ್ಥೆ ನಾನು ಬಂದಿರೋದ್ರಿ. ನಾನು 5 ಗಂಟೆಗೆ ಎದ್ದು ಬಂದಿದ್ದೀನಿ. ನಾನು ರಾಜಕಾರಣ ಮಾಡ್ಬೇಕು ನೋಡಿ. ಪಾಪ ಆರ್ಎಸ್ಎಸ್ ಸಂಸ್ಥೆಗೆ ಅಗೌರವ ತರುವಂತ ಕೆಲಸ. ಇಲ್ಲಿ ಆರ್ಎಸ್ಎಸ್ಗೂ ಇದಕ್ಕೆ ಏನ್ ಸಂಬಂಧ? ಆ ಟೊಪ್ಪಿ ಹಾಕೊಂಡು, ಆ ಪ್ಯಾಂಟ್ ಹಾಕೊಂಡು ಅವ್ರದೇ ಆದಂತ ಒಂದು ಸಂಸ್ಥೆಯನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನ್ಗಲ್ಲ ಅವಮಾನ, ಆ ಸಂಸ್ಥೆಗೆ ಅವಮಾನ ಇದೆ. ಆ ಸಂಸ್ಥೆ ಇತಿಹಾಸ ಇದೆ. ಇಲ್ಲಿ ಬಂದು ಶಾಸಕರಾಗಿ ಬಂದು ಮಾತಾಡಬಹುದಾಯ್ತು. ಈಗ ನೋಡಿ, ಎಲ್ಲ ಪೊಲೀಸವರು, ಜನ, ನಾಗರಿಕರೇ ಈಗ ಅವ್ರಿಗೆ ಓಡಿಸ್ತಾ ಇದ್ರು. ಸುಳ್ಳು ರೇಪ್ ಕೇಸ್ ಹಾಕಲು ಯತ್ನ. ಇನ್ನೂ ಒಂದೆರಡು ರೇಪ್ ಕೇಸ್ ಹಾಕ್ತಾರ. ಈಗ ಇನ್ನೂ ಪೋಕ್ಸೋ ಕೇಸ್ ಹುಡುಕ್ತಾವ್ರೆ. ಪಾಪ ಯಾರೋ ಹೆಣ್ಮಗಳು ಹುಡುಕ್ತಾವ್ರೆ, ಯಾರು ಹುಡ್ಕೊಂಬತ್ತಾರೋ ಗೊತ್ತಿಲ್ಲ, ಅವ್ರ ಮನೆ ಹಾಳು ಮಾಡ್ತಾರೆ. ರೇಪ್ ಕೇಸ್ಗಳು, ಸುಳ್ಳು ರೇಪ್ ಕೇಸ್ಗಳು ಹಾಕ್ತಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಸರ್ಕಾರನೇ ರೆಡಿ ಮಾಡ್ತಿದೆ ಅಂತ ಆರೋಪ ಮಾಡ್ತಾರೆ. ಅದು ಡಿಕೆ ಶಿವಕುಮಾರ್ ಅವರನ್ನ ಸೋಲಿಸಿದ ನಂತರದಲ್ಲಿ ಅಂತ. ಹೌದಾ? ಟಾರ್ಗೆಟ್ ಪಾಲಿಟಿಕ್ಸ್ ಬಹಳ ಸಂತೋಷ. ಅವ್ರಿಗೆ ಆ ಭಾವನೆ ಇತ್ತು ಅಂತಂದ್ರೆ ಅದಕ್ಕೆಲ್ಲ ಏಜೆನ್ಸಿಗಳಿದೆ, ಏಜೆನ್ಸಿಗೆ ಏನ್ ಬೇಕೋ ಫೈಲ್ ಮಾಡ್ತಾರೆ. ಡಿಕೆ ಶಿವಕುಮಾರ್ ಹಾಗೂ ಮುನಿರತ್ನ ನಡುವಿನ ಮಾತಿನ ಮಲ್ಲ ಯುದ್ಧ ಈಗ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದ್ದು, ಕೇಸರಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಧೈರ್ಯ
ಇದ್ರೆ ಮುಸ್ಲಿಂ ಟೋಪಿ ಬಗ್ಗೆ ಮಾತಾಡ್ಲಿ. ಅವ್ರವ್ರ ಸ್ಟ್ಯಾಂಡರ್ಡ್ ತಕ್ಕಂತೆ ಅವ್ರು ಮಾತಾಡ್ತಾರ. ಅದ ಕರಿ ಟೋಪಿ ಹಾಕೋದು ಮುಸಲ್ಮಾನ್ಗ ಅದ ಜಾಳಗಿ ಟೋಪಿ ಬಾ ಅಂತ ಕರೀಲಿ ನೋಡೋಣ ಧೈರ್ಯ ಇದ್ರ ಒಬ್ಬ ಸಾಬ ಕರೀಲಿ ಹಾಕೊಂಡ್ ಬಂದಿರ್ತಾರಲ್ಲ, ಇವರು ಹಾಕೊಂಡಿರ್ತಾರಲ್ಲ ಕರೀಲಿ. ಅಂದ್ರೆ ಹಿಂದೂಗಳು ಏನಾದ್ರು ಮಾಡಿದ್ರೆ ಅವರಿಗೆ ಬಹಳ ಎಕ್ದಮ್ ಅಪಮಾನಿಸ್ಲಿಕ್ಕೆ ಬಹಳ ಸಮಯ ಹಿಡಿಯೋದಿಲ್ಲ. ಆದ್ರೆ ಮುಸಲ್ಮಾನರಿಗೆ ಮಾತ್ರ ಎಲ್ಲ ನಡೀತದೆ. ಅವ್ರಿಗೆ ಅನ್ನಂತ ಹೇಳ್ರಿ ಏನಾಗತ್ ನೋಡ್ರಿ. ಆಮೇಲೆ ಇವ್ರು ಆಡಳಿತ ನಡೆಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಹಂಗ್ ಮಾಡ್ತಾರ ಅವ್ರು. ಡಿಕೆಶಿ ದರ್ಪದ ಮನಸ್ಥಿತಿ ಪ್ರದರ್ಶನವಾಗಿದೆ. ಕಳೆದ ಲೋಕಸಭಾ ಚುನಾವಣೆಯ ಹತಾಶೆಯಿಂದ ಈ ರೀತಿ ಡಿಕೆ ಶಿವಕುಮಾರ್ ನಡೆದುಕೊಳ್ಳುತ್ತಿದ್ದಾರೆ ಅನ್ನೋದು ನನ್ನ ಭಾವನೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಯ ಹಗ್ಗ ಜಗ್ಗಾಟ, ಲೋಕಸಭಾ ಚುನಾವಣೆಯ ಸೋಲು. ಹಾಗಾಗಿ ದಿನೇ ದಿನೇ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗಳು, ಅವರ ನಡವಳಿಕೆಗಳು, ಅವರ ಘನತೆಯನ್ನು ಕೂಡ ಕುಗ್ಗಿಸುವಂತ ಕೆಲಸ ಮಾಡ್ತಾ ಇದೆ. ಆ ಸ್ಥಾನವನ್ನು ಕೂಡ ಮರಿತಾ ಇದ್ದಾರೆ. ಆ ಒಂದು ರೀತಿ ದರ್ಪದಿಂದ ಇವತ್ತು ಅವರ ನಡವಳಿಕೆ ಏನಿದೆ ಇದು ಖಂಡಿತ ಸರಿಯಲ್ಲ, ಅಕ್ಷಮ್ಯ ಅಪರಾಧ. ಇವತ್ತು ಮುನಿರತ್ನ ಅವರಿಗೆ ಮಾಡಿರುವಂತಹ ಅಪಮಾನ ಅಲ್ಲ, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮಾಡಿರುವಂತಹ ಅಪಮಾನ ಇದು. ಕಾಂಗ್ರೆಸ್ನದ್ದು ಗೂಂಡಾಗಿರಿ ಸಂಸ್ಕೃತಿ. ಅಲ್ಲಿನ ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ ಗೌರವ ಕೊಟ್ಟಿಲ್ಲ, ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ. ಇದೊಂದು ಖಂಡನೀಯ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನ ತೋರಿಸುತ್ತೆ. ಕಾಂಗ್ರೆಸ್ಸಿನ ಗೂಂಡಾಗಿರಿ ಮೊದಲಿಂದನೂ ಅವರು ಗೂಂಡಾಗಿರಿ ಮಾಡ್ಕೊಂಡೇ ಬಂದವರು. ಆ ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ನನ್ಗನ್ಸುತ್ತೆ ಇನ್ನು 2 ವರ್ಷ ಇರೋದು. ಯಾಕೆ ಗೂಂಡಾಗಿರಿ ಎಲ್ಲ ಮಾಡಕ್ ಹೋಗ್ತೀರಾ? 2 ವರ್ಷ ಆದ್ಮೇಲೆ ಇದೇ ನಿಮ್ಗೆ ರಿಪೀಟ್ ಆಗುತ್ತೆ. ನೀವೇನೇನ್ ಮಾಡಿದಿರೋ ಅದೆಲ್ಲಾನು ಕೂಡ ಜನ ರಿಪೀಟ್ ಮಾಡ್ತಾರೆ ನಿಮ್ಗೆ. ಕೇಸರಿ ನಾಯಕರು ಡಿಕೆಶಿ ಹಾಗೂ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರೆ ಇತ್ತ ಕಾಂಗ್ರೆಸ್ ನಾಯಕಿ ಕುಸುಮಾ ಮುನಿರತ್ನ ಹೇಳೋದೆಲ್ಲ ಸುಳ್ಳು, ಬೇಕಂತಲೇ ಕಿರಿಕ್ ಮಾಡಿದ್ದಾರೆ ಎಂದಿದ್ದಾರೆ. ಆಸ್ ಪರ್ ಪ್ರೋಟೋಕಾಲ್ ಅವ್ರಿಗೆ ಆಹ್ವಾನ ಹೋಗೇ ಹೋಗಿರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಶಾಸಕರಿಗೆ ಕೊಡಬೇಕಾಗದಂತ ಗೌರವವನ್ನ ಯಾರು ಕೊಡ್ಲೇಬೇಕಾಗುತ್ತೆ. ಅದನ್ನ ಯಾರು ಕೂಡ ಅಲ್ಲಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆಹ್ವಾನ ಬಂದಿದ್ರು, ದುರುದ್ದೇಶದಿಂದ ಇಲ್ಲಿ ನಾನು ಕರೆದಿಲ್ಲ ಅಂತ ಹೇಳಿ ಒಂದು ಗಲಾಟೆಯನ್ನ ಮಾಡಬೇಕು, ಒಂದ್ ರೀತಿ ಒಂದು ಎಲ್ರಿಗೂ ಅವಮಾನವನ್ನ ಮಾಡಬೇಕು ಅಂತ ಹೇಳಿ ಬಂದು ಆರೋಪವನ್ನು ಅವ್ರು ಹೇಳ್ತಾರೆ, ಸುಳ್ಳು ಹೇಳ್ತಿರ್ತಾರೆ. ಅವ್ರಿಗೆ ಅದೇ ಅಭ್ಯಾಸ ಆಗಿದೆ. ಸೊ ಅದನ್ನ ಅವ್ರು ಮಾಡ್ತಿದ್ದಾರೆ. ಸದನದಲ್ಲೇ ಆರ್ಎಸ್ಎಸ್ ಗೀತೆ ಹಾಡಿದ್ದ ಡಿಕೆಶಿ ಆರ್ಎಸ್ಎಸ್ ಟೋಪಿಯನ್ನ ಅವಮಾನಿಸಿರೋದು ಕೆಂಗಣ್ಣಿಗೆ ಗುರಿಯಾಗಿದ್ದು, ಈ ಬಾರಿ ಈ ಪ್ರಹಸನ ಎಲ್ಲಿ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಡಿಕೆ ಶಿವಕುಮಾರ್ ಹಾಗೂ ಮುನಿರತ್ನ ನಡುವಿನ ದ್ವೇಷ, ಮನಸ್ತಾಪ ಈಗ ಮತ್ತೊಂದು ಲೆವೆಲ್ಗೆ ಹೋಗಿದೆ. ಆರ್ಆರ್ ನಗರದ ಜನರ ಎದುರೇ ಮುನಿರತ್ನ ಅವರನ್ನ ಕರಿಟೋಪಿ ಎಂಎಲ್ಎ ಅಂತ ಅವಮಾನಿಸಿದ್ದಾರೆ. ಇದರಿಂದ ಮುನಿರತ್ನ ಅಬ್ಬರಿಸಿ ಬೊಬ್ಬಿರಿದಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವರದಿ ಇದೆ, ನೋಡ್ಕೊಂಡ್ ಬನ್ನಿ. ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ. ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೀನಿ. ಎಲ್ಲರ ಜೊತೆ ಮುನಿರತ್ನ ರಾಜೀನಾಮೆ ಕೊಡಬೇಕು. ಅವ್ರ ಜೊತೆ ಪಾದಯಾತ್ರೆ ಮಾಡಿದವ್ರು ಎಂಎಲ್ಎ ಆಗ್ತಾರೆ. ಅವ್ರ ಅಜೆಂಡಾ. ಸರ್, ನಾನು ಸಾಯೋದು ಇಲ್ಲೇನೆ, ನನ್ನ ಸಾಯಿಸೋದು ಇವರೇನೆ. ನಾನು ರಾಜೀನಾಮೆ ಕೊಡಲ್ಲ. ಇನ್ನೂ 1-2 ರೇಪ್ ಕೇಸ್ ಹಾಕ್ತಾರ. ಪಾಪ ಯಾರೋ ಹೆಣ್ಮಗಳು ಹುಡುಕ್ತಾವ್ರೆ, ಯಾರು ಹುಡ್ಕೊಂಬತ್ತಾರೋ ಗೊತ್ತಿಲ್ಲ, ಅವ್ರ ಮನೆ ಹಾಳು ಮಾಡ್ತಾರೆ. ಡಿಕೆಶಿ ವರ್ಸಸ್ ಶಾಸಕ ಮುನಿರತ್ನ ಕರಿಟೋಪಿ ಕಾಳಗ. ಮತ್ತಿಕೆರೆಯ ಜೆಪಿ ಪಾರ್ಕ್ನಲ್ಲಿ ಮಹಾಯುದ್ಧ. ಹೈ ಡ್ರಾಮಾ, ಗದ್ದಲ, ಆಕ್ರೋಶ. ಆರ್ಆರ್ ನಗರದ ರಾಜಕಾರಣ ಮತ್ತೊಂದು ಹಂತಕ್ಕೆ ಬಂದು ನಿಂತಿದೆ. ಇಂದು ಮತ್ತಿಕೆರೆಯ ಜೆಪಿ ಪಾರ್ಕ್ ಅಕ್ಷರಶಃ ರಣಾಂಗಣವಾಗಿ ಬದಲಾಗಿತ್ತು. ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ ಆ ಒಂದು ಮಾತು ಮೊದಲೇ ಉರಿಯುತ್ತಿದ್ದ ಶಾಸಕ ಮುನಿರತ್ನರ ಪಿತ್ತ ನೆತ್ತಿಗೇರಿಸಿತ್ತು. ಆರ್ಎಸ್ಎಸ್ ವೇಷ, ಟೋಪಿ ಧರಿಸಿ ಜೆಪಿ ಪಾರ್ಕ್ಗೆ ಬಂದ ಬಿಜೆಪಿ ಶಾಸಕ ಮುನಿರತ್ನರನ್ನ ಡಿಸಿಎಂ ಕಪ್ಪು ಟೋಪಿ ಎಂಎಲ್ಎ ಬಾರಯ್ಯ ಅಂತ ಕರೆದ್ರು. ಇದೇ ನೋಡಿ ಈ ಮಲ್ಲ ಯುದ್ಧಕ್ಕೆ ನಾಂದಿ ಹಾಡಿದ್ದು.
ಇದೇನು ಕಾಂಗ್ರೆಸ್ ಕಾರ್ಯಕ್ರಮನ? ಸರ್ಕಾರದ ಕಾರ್ಯಕ್ರಮನ, ಕಾಂಗ್ರೆಸ್ ಕಾರ್ಯಕ್ರಮನ? ಇದು ಸರ್ಕಾರದ ಕಾರ್ಯಕ್ರಮನ? ಬರೀ ರೌಡಿ ಶೀಟರ್ಗಳಲ್ಲಿರೋದು, ಬರೀ ರೌಡಿ ಶೀಟರ್ಗಳು. ನೋಡಿದ್ರಲ್ಲ ಅಲ್ಲೇ ಮಾಡಕ್ಕೆ ಹೆಂಗ್ ಬರ್ತಾ ಇದ್ರು? ಎಲ್ಲ ರೌಡಿ ಶೀಟರ್ಗಳ್ರಿ. ನೀವು ಪೊಲೀಸ್ ಅವ್ರು ಇಲ್ದೇ ಇದ್ರೆ ಇವತ್ತು ನನ್ನನ್ನು ಇವತ್ತು ಮುಗಿಸಿರೋರು ಇಲ್ಲಿ. ಇವತ್ತೇನಾದ್ರು ಜೀವಂತವಾಗಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ಪೊಲೀಸ್ ಅವರು. ನೋಡಿದ್ರಲ್ಲ ನೀವೇ, ನಿಮ್ಮ ಹತ್ರ ಕ್ಲಿಪ್ಪಿಂಗ್ ಇಲ್ವಾ? ನನ್ನನ್ನು ಸಾಯಿಸುವುದೇ ಇವರ ಗುರಿ. ಮುನಿರತ್ನ ರಾಜೀನಾಮೆ ಕೊಡಬೇಕು, ಅವ್ರ ಜೊತೆ ಪಾದಯಾತ್ರೆ ಮಾಡಿದವ್ರು MLA ಆಗ್ಬೇಕು, ಇಷ್ಟೇ ಅವ್ರ ಅಜೆಂಡಾ. ಸರ್, ನಾನ್ ಸಾಯೋದು ಇಲ್ಲೇನೆ, ನನ್ನನ್ನು ಸಾಯಿಸೋದು ಇವರೇನೆ. ನಾನ್ ರಾಜೀನಾಮೆ ಕೊಡಲ್ಲ, ನಾನು ಹಿಂಗೆ ಇರ್ತೀನಿ ರೀ. ನನ್ನ ಸಾಯಿಸೋದು ಅವರೇ, ಸಾಯೋದು ಅವರಿಂದನೇ, ಸಾಯ್ತೀನಿ ಹೊರತು ರಾಜೀನಾಮೆ ಕೊಡಲ್ಲ. ಇನ್ನೂ ಒಂದೆರಡು ರೇಪ್ ಕೇಸ್ ಹಾಕ್ತಾರಾ? ಈಗ ಇನ್ನೂ ಪೋಕ್ಸೋ ಕೇಸ್ ಹುಡುಕ್ತಾವ್ರೆ. ಡಿಕೆಶಿ ಮುನಿರತ್ನ ಮಧ್ಯೆ ಮಾತಿನ ಸಮರ. ನಾನು ಹೇಳ್ತಾ ಇದ್ದೀನಲ್ರಿ, ಇಡೀ ದೇಶ ಇವತ್ತು ನಾವು 100ನೇ ವರ್ಷದ ಕಾರ್ಯಕ್ರಮ ಇದು ನಮ್ದು. ಇವರು ಸ್ನಾನ ಮಾಡದೆ ಅಲ್ಲುಜ್ದೆ ಬಂದ್ ಕುಂತವ್ರಿ ಬೆಳಗ್ಗೆನೆ. ನಾನು ಪ್ರಾಮಾಣಿಕವಾಗಿ ನನ್ನ RSS ಸಂಸ್ಥೆ ನಾನು ಬಂದಿರೋದ್ರಿ. ನಾನು 5 ಗಂಟೆಗೆ ಎದ್ದು ಬಂದಿದ್ದೀನಿ ನಾನು. ರಾಜಕಾರಣ ಮಾಡ್ಬೇಕು ನೋಡಿ ಪಾಪ. RSS ಸಂಸ್ಥೆಗೆ ಅಗೌರವ ತರುವಂತ ಕೆಲಸ. ಇಲ್ಲಿ RSSಗೂ ಇದಕ್ಕೂ ಏನ್ ಸಂಬಂಧ? ಆ ಟೊಪ್ಪಿ ಹಾಕೊಂಡು, ಆ ಪ್ಯಾಂಟ್ ಹಾಕೊಂಡು ಅವ್ರದೇ ಆದಂತ ಒಂದು ಸಂಸ್ಥೆಯನ್ನ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದು ನನ್ಗಲ್ಲ ಅವಮಾನ, ಆ ಸಂಸ್ಥೆಗೆ ಅವಮಾನ ಇದೆ. ಆ ಸಂಸ್ಥೆ ಇತಿಹಾಸ ಇದೆ. ಇಲ್ಲಿ ಬಂದು ಶಾಸಕರಾಗಿ ಬಂದು ಮಾತಾಡಬಹುದಾಯ್ತು. ಈಗ ನೋಡಿ, ಎಲ್ಲ ಪೊಲೀಸ್ ಅವರು, ಜನ, ನಾಗರಿಕರೇ ಅವ್ರಿಗೆ ಓಡಿಸ್ತಾ ಇದ್ರು. ಸುಳ್ಳು ರೇಪ್ ಕೇಸ್ ಹಾಕಲು ಯತ್ನ. ಇನ್ನೂ ಒಂದೆರಡು ರೇಪ್ ಕೇಸ್ ಹಾಕ್ತಾರಾ? ಈಗ ಇನ್ನೂ ಪೋಕ್ಸೋ ಕೇಸ್ ಹುಡುಕ್ತಾವ್ರೆ. ಪಾಪ ಯಾರೋ ಹೆಣ್ಮಗಳು ಹುಡುಕ್ತಾವ್ರೆ. ಯಾರು ಹುಡ್ಕೊಂಬತ್ತಾರೋ ಗೊತ್ತಿಲ್ಲ, ಅವ್ರ ಮನೆ ಹಾಳು ಮಾಡ್ತಾರೆ. ರೇಪ್ ಕೇಸ್ಗಳು, ಸುಳ್ಳು ರೇಪ್ ಕೇಸ್ಗಳು ಹಾಕ್ತಿದ್ದಾರೆ ಅಂತ ಆರೋಪ ಮಾಡ್ತಾರೆ. ಸರ್ಕಾರನೇ ರೆಡಿ ಮಾಡ್ತಿದೆ ಅಂತ ಆರೋಪ ಮಾಡ್ತಾರೆ. ಅದು DK ಶಿವಕುಮಾರ್ ಅವರನ್ನ ಸೋಲಿಸಿದ ನಂತರದಲ್ಲಿ ಅಂತ. ಹೌದಾ? ಟಾರ್ಗೆಟ್ ಪಾಲಿಟಿಕ್ಸ್ ಬಹಳ ಸಂತೋಷ. ಅವ್ರಿಗೆ ಆ ಭಾವನೆ ಇತ್ತು ಅಂತಂದ್ರೆ ಅದಕ್ಕೆಲ್ಲ ಏಜೆನ್ಸಿಗಳಿದೆ, ಏಜೆನ್ಸಿಗೆ ಏನ್ ಬೇಕೋ ಫೈಲ್ ಮಾಡ್ತಾರೆ. DK ಶಿವಕುಮಾರ್ ಹಾಗೂ ಮುನಿರತ್ನ ನಡುವಿನ ಮಾತಿನ ಮಲ್ಲ ಯುದ್ಧ ಈಗ ರಾಜ್ಯ ರಾಜಕಾರಣದಲ್ಲಿ ಹಲ್ಚಲ್ ಎಬ್ಬಿಸಿದ್ದು, ಕೇಸರಿ ನಾಯಕರು ಕಾಂಗ್ರೆಸ್ ವಿರುದ್ಧ ಮುಗಿಬಿದ್ದಿದ್ದಾರೆ. ಧೈರ್ಯ ಇದ್ರೆ ಮುಸ್ಲಿಂ ಟೋಪಿ ಬಗ್ಗೆ ಮಾತಾಡ್ಲಿ. ಅವರವ್ರ ಸ್ಟ್ಯಾಂಡರ್ಡ್ ತಕ್ಕಂತೆ ಅವ್ರು ಮಾತಾಡ್ತಾರ. ಅದ ಕರಿ ಟೋಪಿ ಹಾಕೋದು ಮುಸಲ್ಮಾನ್ಗ ಅದ ಜಾಳಗಿ ಟೋಪಿ ಬಾ ಅಂತ ಕರೀಲಿ ನೋಡೋಣ ಧೈರ್ಯ ಇದ್ರ ಒಬ್ಬ ಸಾಬ ಕರೀಲಿ, ಹಾಕೊಂಡ್ಬಂದಿರ್ತಾರಲ್ಲ, ಇವರು ಹೋಗಿ ಹಾಕೊಂಡಿರ್ತಾರಲ್ಲ, ಕರೀಲಿ. ಅಂದ್ರೆ ಹಿಂದೂಗಳು ಏನಾದ್ರು ಮಾಡಿದ್ರೆ ಅವರಿಗೆ ಬಹಳ ಎಕ್ದಮ್ ಅಪಮಾನಿಸ್ಲಿಕ್ಕೆ ಬಹಳ ಸಮಯ ಹಿಡಿಯೋದಿಲ್ಲ. ಆದ್ರೆ ಮುಸಲ್ಮಾನರಿಗೆ ಮಾತ್ರ ಎಲ್ಲ ನಡೀತದೆ. ಅವ್ರಿಗೆ ಅನ್ನಂತ ಹೇಳ್ರಿ, ಏನಾಗತ್ ನೋಡ್ರಿ. ಆಮೇಲೆ ಇವ್ರು ಆಡಳಿತ ನಡೆಸ್ಲಿಕ್ಕೆ ಸಾಧ್ಯ ಆಗುದಿಲ್ಲ, ಹಂಗ್ ಮಾಡ್ತಾರ ಅವ್ರು. ಡಿಕೆಶಿ ದರ್ಪದ ಮನಸ್ಥಿತಿ ಪ್ರದರ್ಶನವಾಗಿದೆ. ಕಳೆದ ಲೋಕಸಭಾ ಚುನಾವಣೆಯ ಹತಾಶೆಯಿಂದ ಈ ರೀತಿ DK ಶಿವಕುಮಾರ್ ನಡೆದುಕೊಳ್ಳುತ್ತಿದ್ದಾರೆ ಅನ್ನೋದು ನನ್ನ ಭಾವನೆ. ಮತ್ತೊಂದು ಕಡೆ ಮುಖ್ಯಮಂತ್ರಿ ಕುರ್ಚಿಯ ಹಗ್ಗ ಜಗ್ಗಾಟ, ಲೋಕಸಭಾ ಚುನಾವಣೆಯ ಸೋಲು. ಹಾಗಾಗಿ ದಿನೇ ದಿನೇ DK ಶಿವಕುಮಾರ್ ಅವರ ಹೇಳಿಕೆಗಳು, ಅವರ ನಡವಳಿಕೆಗಳು, ಅವರ ಘನತೆಯನ್ನು ಕೂಡ ಕುಗ್ಗಿಸುವಂತ ಕೆಲಸ ಮಾಡ್ತಾ ಇದೆ. ಆ ಸ್ಥಾನವನ್ನು ಕೂಡ ಮರಿತಾ ಇದ್ದಾರೆ. ಆ ಒಂದು ರೀತಿ ದರ್ಪದಿಂದ ಇವತ್ತು ಅವರ ನಡವಳಿಕೆ ಏನಿದೆ, ಇದು ಖಂಡಿತ ಸರಿಯಲ್ಲ, ಅಕ್ಷಮ್ಯ ಅಪರಾಧ. ಇವತ್ತು ಮುನಿರತ್ನ ಅವರಿಗೆ ಮಾಡಿರುವಂತಹ ಅಪಮಾನ ಅಲ್ಲ, ರಾಜರಾಜೇಶ್ವರಿ ವಿಧಾನಸಭಾ ಕ್ಷೇತ್ರದ ಮತದಾರರಿಗೆ ಮಾಡಿರುವಂತಹ ಅಪಮಾನ ಇದು. ಕಾಂಗ್ರೆಸ್ನದ್ದು ಗೂಂಡಾಗಿರಿ ಸಂಸ್ಕೃತಿ. ಅಲ್ಲಿನ ಶಾಸಕರಿಗೆ, ಲೋಕಸಭಾ ಸದಸ್ಯರಿಗೆ ಗೌರವ ಕೊಟ್ಟಿಲ್ಲ, ಹಲ್ಲೆ ಮಾಡೋ ಪ್ರಯತ್ನ ಮಾಡಿದ್ದಾರೆ ಮುನಿರತ್ನ ಮೇಲೆ. ಇದೊಂದು ಖಂಡನೀಯ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿಯನ್ನ ತೋರಿಸುತ್ತೆ. ಕಾಂಗ್ರೆಸ್ಸಿನ ಗೂಂಡಾಗಿರಿ, ಮೊದಲಿಂದನೂ ಅವರು ಗೂಂಡಾಗಿರಿ ಮಾಡ್ಕೊಂಡೇ ಬಂದವರು. ಆ ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ನನ್ಗನ್ಸುತ್ತೆ ಇನ್ನು 2 ವರ್ಷ ಇರೋದು. ಯಾಕೆ ಗೂಂಡಾಗಿರಿ ಎಲ್ಲ ಮಾಡಕ್ ಹೋಗ್ತೀರಾ? 2 ವರ್ಷ ಆದ್ಮೇಲೆ ಇದೇ ನಿಮ್ಗೆ ರಿಪೀಟ್ ಆಗುತ್ತೆ. ನೀವೇನೇನ್ ಮಾಡಿದಿರೋ ಅದೆಲ್ಲಾನು ಕೂಡ ಜನ ರಿಪೀಟ್ ಮಾಡ್ತಾರೆ ನಿಮ್ಗೆ. ಕೇಸರಿ ನಾಯಕರು ಡಿಕೆಶಿ ಹಾಗೂ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ರೆ, ಇತ ಕಾಂಗ್ರೆಸ್ ನಾಯಕಿ ಕುಸುಮಾ ಮುನಿರತ್ನ ಹೇಳೋದೆಲ್ಲ ಸುಳ್ಳು, ಬೇಕಂತಲೇ ಕಿರಿಕ್ ಮಾಡಿದ್ದಾರೆ ಎಂದಿದ್ದಾರೆ. ಆಸ್ ಪರ್ ಪ್ರೋಟೋಕಾಲ್ ಅವ್ರಿಗೆ ಆಹ್ವಾನ ಹೋಗೇ ಹೋಗಿರುತ್ತೆ. ಪ್ರಜಾಪ್ರಭುತ್ವದಲ್ಲಿ ಶಾಸಕರಿಗೆ ಕೊಡಬೇಕಾಗದಂತ ಗೌರವವನ್ನ ಯಾರು ಕೊಡ್ಲೇಬೇಕಾಗತ್ತೆ. ಅದನ್ನ ಯಾರು ಕೂಡ ಅಲ್ಲಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಆಹ್ವಾನ ಬಂದಿದ್ರು, ದುರುದ್ದೇಶದಿಂದ ಇಲ್ಲಿ ನಾನು ಕರೆದಿಲ್ಲ ಅಂತ ಹೇಳಿ ಒಂದು ಗಲಾಟೆಯನ್ನ ಮಾಡಬೇಕು, ಒಂದ್ ರೀತಿ ಒಂದು ಎಲ್ರಿಗೂ ಅವಮಾನವನ್ನ ಮಾಡಬೇಕು ಅಂತ ಹೇಳಿ ಬಂದು ಆರೋಪವನ್ನು ಅವ್ರು ಹೇಳ್ತಾರೆ, ಸುಳ್ಳು ಹೇಳ್ತಿರ್ತಾರೆ. ಅವ್ರಿಗೆ ಅದೇ ಅಭ್ಯಾಸ ಆಗಿದೆ. ಸೊ ಅದನ್ನ ಅವ್ರು ಮಾಡ್ತಿದ್ದಾರೆ. ಸದನದಲ್ಲೇ ಆರ್ಎಸ್ಎಸ್ ಗೀತೆ ಹಾಡಿದ್ದ ಡಿಕೆಶಿ ಆರ್ಎಸ್ಎಸ್ ಟೋಪಿಯನ್ನ ಅವಮಾನಿಸಿರೋದು ಕೆಂಗಣ್ಣಿಗೆ ಗುರಿಯಾಗಿದ್ದು, ಈ ಬಾರಿ ಈ ಪ್ರಹಸನ ಎಲ್ಲಿ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ.
ಪೊಲಿಟಿಕಲ್ ಬ್ಯೂರೋ ರಿಪಬ್ಲಿಕ್ ಕನ್ನಡ.